ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಕಾರ್ಕೋಟರು ಮತ್ತು ರಜಪೂತರ ಬಗ್ಗೆ ತಿಳ್ಕೊಂಡಿದ್ವಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಅಹೋಮರು ಮತ್ತು ದೆಹಲಿ ಸುಲ್ತಾನರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಅಹೋಮರ ಮನೆತನದ ಸ್ಥಾಪಕ ಎ ಸುಕಾಪ, ಬಿ ಸುಂಗ್ ಮುಂಗ್, ಸಿ ಸುಪಾಪ್ತ, ಡಿ ಲಸಿತ್ ಬೂರ್ಫುಖಾನ್. ಇದಕ್ಕೆ ಆನ್ಸರು ಎ ಸುಕಾಪ. ಇವರೇನಿದಾರಲ್ಲ ಅಹೋಮ್ ಮನೆತನವನ್ನು 1228ರಲ್ಲಿ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟು ಪ್ರಶ್ನೆ, ಅಹೋಮ್ ರಾಜವಂಶವು ಭಾರತದ ಈಗಿನ ಯಾವ ಪ್ರದೇಶದಿಂದ ಸುಮಾರು 598 ವರ್ಷಗಳ ಕಾಲ ಆಳ್ವಿಕೆ ನಡೆಸಿತು? ಎ ಗುಜರಾತ್, ಬಿ ಪಂಜಾಬ್, ಸಿ ರಾಜಸ್ಥಾನ್, ಡಿ ಅಸ್ಸಾಂ. ಇದಕ್ಕೆ ಆನ್ಸರು ಡಿ ಅಸ್ಸಾಮು. ಇಲ್ಲಿ ಈ ಅಹೋಮರ ಮನೆತನ ಏನಿತ್ತಲ್ಲ ಇದು 598 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡುತ್ತೆ. ನೆಕ್ಸ್ಟ್ ಪ್ರಶ್ನೆ, ಅಹೋಮರು ತಮ್ಮ ಪ್ರಜೆಗಳನ್ನು ಈಗೆಂದು ಕರೆಯುತ್ತಿದ್ದರು? ಎ ಕವೋಫಾ, ಬಿ ಪ್ರಜೆ, ಸಿ ಪೌರ, ಡಿ ಬೋರ್ಫ್ಖಾನ್ ಅಂತ. ಇದಕ್ಕೆ ಆನ್ಸರು ಎ ಕವೋಫಾ ಅಂತ ಹೇಳಿ ಅವರು ತಮ್ಮ ಪ್ರಜೆಗಳನ್ನು ಕರಿತಿದ್ರು. ಹಾಗೆಯೇ ಅವರ ಅರಸರುಗಳನ್ನು ಏನಂತ ಕರಿತಿದ್ರು ಅಂತಂದರೆ ಅಸ್ಸಾಂ ರಾಜ ಅಂತ ಹೇಳಿ ಕರಿತಾ ಇದ್ರು. ಇನ್ನು ಈ ಬೋರ್ಫುಖಾನ್ ಅಂತ ಏನು ಹೆಸರಿದೆಯಲ್ವ, ಇದು ಸೈನ್ಯಕ್ಕೆ ಆ ರೀತಿ ಕರಿತಾ ಇದ್ದಿದ್ದು ಅವರ ಒಂದು ಕಾಲದಲ್ಲಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಅಹೋಮರ ರಾಜ್ಯವನ್ನು ಉನ್ನತ ಸ್ಥಿತಿಗೆ ತಂದವನು? ಎ ಸುಂಗ್ ಮುಂಗ್, ಬಿ ಸುಪಾಪ್ತ, ಸಿ ಲಸಿತ್, ಡಿ ಸುಕಾಪ. ಇದಕ್ಕೆ ಆನ್ಸರು ಬಿ. ಈ ಸುಪಾಪ್ತ ಏನಿದಾರಲ್ಲ ಇವರು ಅಹೋಮರ ರಾಜ್ಯವನ್ನು ಉನ್ನತ ಸ್ಥಿತಿಗೆ ತರ್ತಾರೆ. ಇನ್ನು ಸುಕಾಪ ನಾನು ಆವಾಗಲೇ ಹೇಳಿದೆ 1228ರಲ್ಲಿ ಈ ಅಹೋಮ್ ಮನೆತನವನ್ನು ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಸುಂಗ್ ಮುಂಗ್ ಅಂತ ಏನಿದಾರಲ್ಲ ಇವರು ಈ ಅಹೋಮರ ಮನೆತನವನ್ನು ವಿಸ್ತರಣೆ ಮಾಡ್ತಾರೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗಿ. ಅಹೋಮರು ಯುದ್ಧದಲ್ಲಿ ತಮ್ಮ ನೌಕಾ ಸೈನ್ಯವನ್ನು ಯಾವ ನದಿಯ ಪಶ್ಚಿಮ ದಿಕ್ಕಿನಲ್ಲಿ ಇಟ್ಟು ಶತ್ರುಗಳನ್ನು ಹಿಮ್ಮೆಟ್ಟಿಸುತ್ತಿದ್ದರು? ಎ ಸಿಂಧೂ ನದಿ, ಬಿ ನರ್ಮದಾ ನದಿ, ಸಿ ಬ್ರಹ್ಮಪುತ್ರ ನದಿ, ಡಿ ಗಂಗಾ ನದಿ. ಇದಕ್ಕೆ ಆನ್ಸರು ಸಿ ಬ್ರಹ್ಮಪುತ್ರ ನದಿಯ ಅಲ್ಲಿ ಅವರು ಒಂದು ತನ್ನ ನೌಕಾ ಸೈನ್ಯವನ್ನು ಇಟ್ಟು ತಮ್ಮ ಶತ್ರುಗಳನ್ನು ಏನು ಮಾಡ್ತಾಯಿದ್ರು ಅಂತಂದರೆ ಹಿಮ್ಮೆಟ್ಟಿಸ್ತಾ ಇದ್ರು. ಇನ್ನು ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂಥ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಕಾರ್ಕೋಟರ ವಂಶದ ಪ್ರಸಿದ್ಧ ದೊರೆ ಯಾರು? ಲಲಿತಾದಿತ್ಯ. ಎಷ್ಟು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ದಾರೆ? 36 ವರ್ಷಗಳ ಕಾಲ ಸುದೀರ್ಘವಾಗಿ ಆಳ್ವಿಕೆ ಮಾಡಿದಂಥವ್ರು. ಇನ್ನು ಗೀತ ಗೋವಿಂದಂ ಕೃತಿ ಬರೆದ ಕವಿ ಯಾರು ಅಂತಂದರೆ ಜಯದೇವ. ಇವರು ಯಾವ ಮನೆತನಕ್ಕೆ ಸೇರಿದವರು ಅಂತ ಹೇಳಿದೆ? ಸೇನಾ ಮನೆತನಕ್ಕೆ ಸೇರಿದಂಥವ್ರು. ಅಹೋಮ್ ಸಾಮ್ರಾಜ್ಯವು ಡ್ಯಾಶ್ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿತು ಅಂದರೆ ಅಸ್ಸಾಂನಲ್ಲಿ. ಎಷ್ಟು? 598 ವರ್ಷಗಳ ಕಾಲ. ಗುರ್ಜರ ಪ್ರತಿಹಾರರ ರಾಜನಾದ ಭೋಜನ ಆಸ್ಥಾನಕ್ಕೆ ಭೇಟಿ ನೀಡಿದ ಅರಬ್ ಪ್ರವಾಸಿಗ ಅಂದರೆ ಸುಲೈಮಾನ್. ಓಕೆನಾ. ನೆಕ್ಸ್ಟ್ ನೋಡಿ, ದೆಹಲಿ ಸುಲ್ತಾನರ ಬಗ್ಗೆ ನೋಡ್ತಾ ಹೋಗೋಣ. ಭಾರತದ ಮೇಲೆ ದಾಳಿ ಮಾಡಿದ ಮೊದಲಿಗರೆಂದರೆ? ಎ ಟರ್ಕರು, ಬಿ ಫ್ರೆಂಚರು, ಸಿ ಪೋರ್ಚುಗೀಸರು, ಡಿ ಅರಬರು. ಇದಕ್ಕೆ ಆನ್ಸರು ಡಿ ಅರಬರು. ಇವರು ಭಾರತದ ಮೇಲೆ ದಾಳಿ ಮಾಡಿದ್ರಲ್ಲಿ ಮೊದಲಿಗರು. ಟರ್ಕರ ಯಾವ ಸುಲ್ತಾನನು ಭಾರತದ ಮೇಲೆ 17 ಬಾರಿ ದಾಳಿ ಮಾಡಿದನು? ಎ ಮಹಮ್ಮದ್ ಗೋರಿ, ಬಿ ಪೃಥ್ವಿರಾಜ್ ಚೌಹಾಣ್, ಸಿ ಕುತುಬ್ದಿನ್ ಐಬಕ್, ಡಿ ಮಹಮ್ಮದ್ ಗಜ್ನಿ. ಇದಕ್ಕೆ ಆನ್ಸರು ಡಿ ಮಹಮ್ಮದ್ ಗಜ್ನಿ ಏನಿದಾನಲ್ಲ ಇವರು ಭಾರತದ ಮೇಲೆ 17 ಬಾರಿ ದಾಳಿಯನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿ ಶಿವಲಿಂಗವನ್ನು ಕೂಡ ನಾಶಪಡಿಸ್ತಾರೆ. ಯಾರು? ಮಹಮ್ಮದ್ ಗಜ್ನಿ ಅವರು. ಓಕೆನಾ. ನೆಕ್ಸ್ಟ್ ನೋಡಿ, ಮಹಮ್ಮದ್ ಗೋರಿ 2ನೇ ತರಾಯಿನ್ ಯುದ್ಧದಲ್ಲಿ ಯಾರನ್ನು ಸೋಲಿಸಿದನು? ಎ ಪೃಥ್ವಿರಾಜ ಚೌಹಾಣ್, ಬಿ ಮಹಮ್ಮದ್ ಅಲಿ, ಸಿ ಮಹಮ್ಮದ್ ಗಜ್ನಿ, ಡಿ ಕುತುಬ್ದಿನ್ ಐಬಕ್. ಇದಕ್ಕೆ ಆನ್ಸರು ಎ ಪೃಥ್ವಿರಾಜ್ ಚೌಹಾಣ್ ಏನಿದಾರಲ್ಲ ಇವರನ್ನು ಈ ಮಹಮ್ಮದ್ ಗೋರಿ 2ನೇ ತರಾಯಿನ್ ಯುದ್ಧದಲ್ಲಿ ಸೋಲಿಸ್ತಾರೆ. ಹಾಗೆಯೇ ಈ ಪೃಥ್ವಿರಾಜ್ ಚೌಹಾಣ್ 1ನೇ ತರಾಯಿನ್ ಯುದ್ಧದಲ್ಲಿ ಮಹಮ್ಮದ್ ಗೋರಿಯನ್ನು ಸೋಲಿಸಿರ್ತಾನೆ. ಓಕೆನಾ. ನೆಕ್ಸ್ಟ್, ಗುಲಾಮಿ ಸಂತತಿಯ ಸ್ಥಾಪಕ? ಎ ಇಲ್ತಮಸ್, ಬಿ ಕುತುಬ್ದಿನ್ ಐಬಕ್, ಸಿ ಅಲಾವುದ್ದೀನ್ ಖಿಲ್ಜಿ, ಡಿ ಮಲಿಕಾಫರ್. ಇದಕ್ಕೆ ಆನ್ಸರು ಬಿ ಕುತುಬ್ದಿನ್ ಐಬಕ್ ಏನಿದಾರಲ್ಲ ಇವರು ಗುಲಾಮಿ ಸಂತತಿಯ ಸ್ಥಾಪಕರಾಗಿರ್ತಾರೆ. ಹಾಗೆ ಈ ದೆಹಲಿಯನ್ನು ಪ್ರಮುಖವಾಗಿ 5 ಸಂತತಿಗಳು ಆಳ್ವಿಕೆ ಮಾಡಿದ್ದಾವೆ. ಯಾವ್ಯಾವು ಅಂತ ನೋಡ್ತಾ ಹೋಗಿ. ಮೊದಲನೇದು ಗುಲಾಮಿ ಸಂತತಿ, ದೆನ್ ಖಿಲ್ಜಿ ಸಂತತಿ, ದೆನ್ ತುಘಲಕ್ ಸಂತತಿ, ದೆನ್ ಸೈಯದ್ ಸಂತತಿ, ದೆನ್ ಲೂದಿ ಸಂತತಿ. ಓಕೆನಾ. ಯಾವುದಾದ್ರೂ ಜಂಬಾಳ್ ಮಾಡಿ ಕೇಳ್ಬೋದು ಯಾವ್ದು ತಪ್ಪಾಗಿದೆ ಅಂತ, ಅಥವಾ ಯಾರು ಈಗ ನೋಡಿ ಗುಲಾಮಿ ಸಂತತಿ ಅಂತ ಕೊಟ್ಬಿಟ್ಟು 2ನೇದು ತುಘಲಕ್ ಸಂತತಿ ಕೊಟ್ಟಿರ್ತಾರೆ. ಆವಾಗ ಇಲ್ಲಿ ಯಾವ್ದು ತಪ್ಪಾಗಿದೆ ಅಂತ ಅಂದಾಗ ನೀವು ಅದು ಸರಿಪಡಿಸಿ ಹೇಳ್ಬೇಕಾಗುತ್ತೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ನೋಡಿ, ದೆಹಲಿ ಸುಲ್ತಾನರ ಕಾಲದಲ್ಲಿ ಅಧಿಕಾರ ಸೂತ್ರವನ್ನು ಹಿಡಿದ ಏಕೈಕ ಮಹಿಳೆ ಎಂದರೆ? ಎ ಪದ್ಮಾವತಿ, ಬಿ ರಬಿಯಾ, ಸಿ ರಜಿಯಾ ಸುಲ್ತಾನ, ಡಿ ಬೇಗಂ ಅಜರತ್. ಇದಕ್ಕೆ ಆನ್ಸರು ಸಿ. ಈ ರಜಿಯಾ ಸುಲ್ತಾನ ಏನಿದಾರಲ್ಲ ಇವರು ದೆಹಲಿ ಸುಲ್ತಾನರ ಕಾಲದಲ್ಲಿನೇ ಅಧಿಕಾರ ಸೂತ್ರವನ್ನು ಹಿಡಿದಂತಹ ಏಕೈಕ ಮಹಿಳೆಯಾಗಿದ್ದಾರೆ.
ಇನ್ನು ನೆಕ್ಸ್ಟ್ ಪ್ರಶ್ನೆ, ಖಿಲ್ಜಿ ಸಂತತಿಯ ಪ್ರಸಿದ್ಧ ಸುಲ್ತಾನ. ಎ ಮಲಿಕಾಫರ್, ಬಿ ಜಲಾಲುದ್ದೀನ್, ಸಿ ಅಮೀರ್ ಖುಷ್ರು, ಡಿ ಅಲಾವುದ್ದೀನ್ ಖಿಲ್ಜಿ. ಇದಕ್ಕೆ ಆನ್ಸರು ಡಿ ಅಲಾವುದ್ದೀನ್ ಖಿಲ್ಜಿ ಏನಿದಾರಲ್ಲ ಇವರು ಖಿಲ್ಜಿ ಸಂತತಿಯ ಪ್ರಸಿದ್ಧ ಸುಲ್ತಾನನಾಗಿರ್ತಾರೆ. ಹಾಗಾದರೆ ಖಿಲ್ಜಿ ಸಂತತಿಯ ಪ್ರಾರಂಭ ಮಾಡಿದವರು ಯಾರು ಅಂತ ಅಂದರೆ ಅದು ಜಲಾಲುದ್ದೀನು. ಈ ಜಲಾಲುದ್ದೀನನ್ನು ಕೊಂದು ಈ ಅಲಾವುದ್ದೀನ್ ಖಿಲ್ಜಿ ಅಧಿಕಾರಕ್ಕೆ ಬಂದದ್ದು. ಓಕೆನಾ. ನೆಕ್ಸ್ಟ್ ನೋಡಿ, ಖಿಲ್ಜಿ ಸಂತತಿಯ ಯಾವ ಸುಲ್ತಾನನು ಅಮೀರ್ ಖುಷ್ರು, ಅಮೀರ್ ಹಸನ್ ಮುಂತಾದ ಪರ್ಷಿಯನ್ ಕವಿಗಳನ್ನು ಪ್ರೋತ್ಸಾಹಿಸಿದನು? ಎ ಅಲಾವುದ್ದೀನ್ ಖಿಲ್ಜಿ, ಬಿ ಜಲಾಲುದ್ದೀನ್, ಸಿ ಮಲಿಕಾಫರ್, ಡಿ ರಜಿಯಾ ಸುಲ್ತಾನ. ಇದಕ್ಕೆ ಆನ್ಸರು ಅಲಾವುದ್ದೀನ್ ಖಿಲ್ಜಿ ಇದ್ದಾರಲ್ಲ ಇವರು ಅಮೀರ್ ಖುಷ್ರು ಮತ್ತು ಅಮೀರ್ ಹಸನ್ ಅನ್ನೋ ಪರ್ಷಿಯನ್ ಕವಿಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾರೆ. ಇನ್ನು ನೆಕ್ಸ್ಟು, ಮಲಿಕಾಫರ್ ಯಾರ ಗುಲಾಮನಾಗಿದ್ದನು? ಎ ಮಹಮ್ಮದ್ ಗೋರಿ, ಬಿ ಅಲಾವುದ್ದೀನ್ ಖಿಲ್ಜಿ, ಸಿ ಇಲ್ತಮಸ್, ಡಿ ಮಹಮ್ಮದ್ ಗಜ್ನಿ. ಇದಕ್ಕೆ ಆನ್ಸರು ಅಲಾವುದ್ದೀನ್ ಖಿಲ್ಜಿ. 14ನೇ ಪ್ರಶ್ನೆ, ದೆಹಲಿಯಲ್ಲಿ ಸಿರಿ ಎಂಬ ಕೋಟೆಯನ್ನು ಮತ್ತು ಅಲೈ ದರ್ವಾಜಾ ಎಂಬ ಭವ್ಯ ರಚನೆಯನ್ನು ನಿರ್ಮಿಸಿದವನು? ಎ ಜಲಾಲುದ್ದೀನ್, ಬಿ ಮಲಿಕಾಫರ್, ಸಿ ಅಲಾವುದ್ದೀನ್ ಖಿಲ್ಜಿ, ಡಿ ಇಲ್ತಮಸ್. ಇದಕ್ಕೆ ಆನ್ಸರು ಸಿ ಅಲಾವುದ್ದೀನ್ ಖಿಲ್ಜಿ. ಇವರು ಸಿರಿ ಮತ್ತು ಅಲೈ ದರ್ವಾಜಾ ಅನ್ನೋ ಒಂದು ಭವ್ಯ ರಚನೆಯನ್ನು ಡೆಲ್ಲಿಯಲ್ಲಿ ನಿರ್ಮಿಸ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಮೊಹಮ್ಮದ್ ಬಿನ್ ತುಘಲಕ್ ಬೆಳ್ಳಿಯ ನಾಣ್ಯಗಳ ಬದಲು ಅಷ್ಟೇ ಮುಖ ಮೌಲ್ಯವುಳ್ಳ ಯಾವ ನಾಣ್ಯಗಳನ್ನು ಚಲಾವಣೆಗೆ ತಂದನು? ಎ ಬಂಗಾರದ ನಾಣ್ಯಗಳು, ಬಿ ಹಿತ್ತಾಳೆಯ ನಾಣ್ಯಗಳು, ಸಿ ವಜ್ರದ ನಾಣ್ಯಗಳು, ಡಿ ತಾಮ್ರದ ನಾಣ್ಯಗಳು. ಇದಕ್ಕೆ ಆನ್ಸರು ಡಿ ತಾಮ್ರದ ನಾಣ್ಯಗಳನ್ನು ಅವರು ಬೆಳ್ಳಿಯ ನಾಣ್ಯಗಳ ಬದಲಿಗೆ ಚಲಾವಣೆಗೆ ತರ್ತಾರೆ. ನನಗೆ ಇವ್ರ ಬಗ್ಗೆ ಕೆಲವೊಂದು ಐಡಿಯಾಸು ತುಂಬ ಇಷ್ಟ ಆಯಿತು, ಹಾಗಾಗಿ ನಾನು ನಿಮಗೆ ಶೇರ್ ಮಾಡಬೇಕು ಅಂತ ಹೇಳ್ತಿದ್ದೀನಿ. ಜಸ್ಟ್ ತಿಳ್ಕೊಳ್ಳಿ, ಅದೇನು ಕೇಳಲ್ಲ ಎಕ್ಸಾಮಲ್ಲಿ, ಬಟ್ ಹೇಳಬೇಕು ಅನ್ನಿಸ್ತು, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಮೊಹಮ್ಮದ್ ಬಿನ್ ತುಘಲಕ್ ಏನಿದಾರಲ್ಲ ಇವರು ಅರೇಬಿಯಾ ಮತ್ತು ಪರ್ಷಿಯನ್ ಭಾಷೆಯನ್ನು ಬಲ್ಲವರಾಗಿರ್ತಾರೆ. ಅಪಾರ ಪಾಂಡಿತ್ಯವನ್ನು ಕೂಡ ಇವರು ಹೊಂದಿರ್ತಾರೆ. ಜೊತೆಗೆ ಇವರು ತಮ್ಮ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ ಮಾಡ್ತಾರೆ. ಅದರ ಒಂದು ಮುಖ್ಯ ಉದ್ದೇಶ ಏನಾಗಿತ್ತು ಅಂತ ಅಂದರೆ ಈ ಬೇರೆ ಬೇರೆ ದಾಳಿಗಳೆಲ್ಲ ಸಂಭವಿಸ್ತಿರ್ತಾವಲ್ವ ತಮ್ಮ ರಾಜ್ಯಗಳ ಮೇಲೆ, ಹಾಗಾಗಿ ತಮ್ಮ ರಾಜ್ಯವನ್ನು ಸಂರಕ್ಷಣೆ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದಾಗಿ ಇವರು ತಮ್ಮ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ ಮಾಡ್ತಾರೆ. ಇವರ ಐಡಿಯಾ ತುಂಬ ಚೆನ್ನಾಗಿತ್ತು, ಬಟ್ ಅದನ್ನು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದರಲ್ಲಿ ಅವರು ಎಡವು ಬಿಡ್ತಾರೆ. ಸೊ ಆ ಒಂದು ಪ್ಲ್ಯಾನು ಕೂಡ ಫ್ಲಾಪ್ ಆಗುತ್ತೆ. ಇನ್ನು ನೆಕ್ಸ್ಟು ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ನಾಣ್ಯಗಳು ಅಂತ ಬಂದಾಗ ಇವರು ಬೆಳ್ಳಿಯ ನಾಣ್ಯಗಳ ಬದಲು ತಾಮ್ರದ ನಾಣ್ಯಗಳನ್ನೇನೋ ಚಲಾವಣೆಗೆ ತಂದರು. ಅದು ಗುಡ್ ಅಟೆಂಪ್ಟು, ನಾಟ್ ಬ್ಯಾಡ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಇವರು ಏನು ಮಾಡಿಬಿಟ್ರು ಅಂತ ಅಂದರೆ ಈಗ ನೋಡಿ, ನಾಣ್ಯಗಳನ್ನು ಮುದ್ರಣ ಮಾಡಬೇಕು ಅಂತ ಅಂದರೆ ಅದು ಕೇವಲ ಅಧಿಕಾರ ಒಬ್ಬರ ಕೈಯಲ್ಲಿರುತ್ತೆ. ಉದಾಹರಣೆಗೆ ಈಗ ಇಂಡಿಯಾ ಅಂತ ತಗೊಂಡ್ರೆ ಈ ನೋಟುಗಳನ್ನಾಗಿರ್ಬೋದು ನಾಣ್ಯಗಳನ್ನಾಗಿರ್ಬೋದು ಮುದ್ರಣ ಮಾಡೋಕೆ ಅಧಿಕಾರ ಇರುವಂಥದ್ದು RBIಗೆ ಮಾತ್ರ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಏನು ಕರಿತೀವಿ ಅದಕ್ಕೆ ಮಾತ್ರ ಇದೆ ಅಲ್ವಾ. ನಾವು ಯಾರು ಕೂಡ ಅದನ್ನು ಟಂಕಿಸೋದಕ್ಕೆ ಸಾಧ್ಯ ಇಲ್ಲ, ನಾವು ಯಾರು ಕೂಡ ಮುದ್ರಣ ಮಾಡೋಕ್ಕಾಗಲ್ಲ. ಬಟ್ ಇವರು ಇಲ್ಲಿ ಏನು ತಪ್ಪು ಮಾಡಿಬಿಟ್ರು ಅಂತ ಅಂದರೆ ಇವರು ನಾಣ್ಯಗಳನ್ನು ಚಲಾವಣೆಗೆ ತಂದರು, ಬಟ್ ಅದನ್ನು ಯಾರು ಬೇಕಾದರೂ ಮುದ್ರಿಸ್ಬೋದು ಅಥವಾ ಟಂಕಿಸ್ಬೋದು ಅಂತ ಹೇಳ್ಬಿಟ್ರು. ಹೀಗಾಗಿ ಅಲ್ಲಿದ್ದಂಥ ಒಂದು ರಾಜ್ಯದ ಪರಿಸ್ಥಿತಿ ಏನಾಯಿತು ಅಂತಂದರೆ ತುಂಬ ಹದಗೆಡುತ್ತೆ. ಸೊ ಅದು ಕೂಡ ಒಂದು ಕಾರಣ ಆಗಿರುತ್ತೆ. ಇವರು ಎಷ್ಟು ಬ್ರಿಲಿಯಂಟ್ ಇದ್ದರು ಅಂತ ಅಂದರೆ ತುಂಬ ಒಳ್ಳೊಳ್ಳೆ ಐಡಿಯಾಗಳನ್ನು ಇವರು ಇತ್ತು ಅವರಲ್ಲಿ, ಬಟ್ ಅದನ್ನು ಯಾವ ರೀತಿ ಅಳವಡಿಸ್ಕೋಬೇಕು ಅನ್ನೋದರಲ್ಲಿ ಅವರು ಎಡವಿದ್ದು. ಮತ್ತು ಇವರು ಕೊನೆಯದಾಗಿ ಏನಾಗ್ತಾರೆ ಅಂತಂದರೆ ಜ್ವರ ಬಂದು ತೀರ್ಕೋತಾರೆ. ಅಷ್ಟೇ ಅಲ್ಲದೆ ಈ ದೆಹಲಿಯಲ್ಲಿ ಈ ಮುಸ್ಲಿಮರ ಒಂದು ಆಳ್ವಿಕೆಯನ್ನು ಪ್ರಾರಂಭ ಮಾಡಿದಂತಹ ಕೀರ್ತಿ ಕೂಡ ಮೊಹಮ್ಮದ್ ಬಿನ್ ತುಘಲಕ್ ಅವ್ರಿಗೇ ಸಲ್ಲುತ್ತೆ. ಇದಿಷ್ಟು ಇವ್ರ ಬಗ್ಗೆ ನಾನು ಓದಿ ತಿಳ್ಕೊಂಡಿರೋ ಅಂಥದ್ದನ್ನು ನಾನು ನಿಮಗೆ ಹೇಳಿದೆ ಅಷ್ಟೇ. ನೆಕ್ಸ್ಟ್ ನೋಡಿ, ಯಾವ ಸುಲ್ತಾನನು ತಾನು ದೇವರ ಪ್ರತಿನಿಧಿ, ದೇವರುಗಳಿಗಲ್ಲದೆ ಇನ್ಯಾರಿಗೂ ಹೊಣೆಗಾರನಲ್ಲ ಎಂಬುದಾಗಿ ಸಾರಿದನು? ಎ ಬಲ್ಬನ್, ಬಿ ಇಲ್ತಮಸ್, ಸಿ ಮೊಹಮ್ಮದ್ ಬಿನ್ ತುಘಲಕ್, ಡಿ ಮೊಹಮ್ಮದ್ ಗೋರಿ. ಇದಕ್ಕೆ ಆನ್ಸರು ಎ ಬಲ್ಬನ್ ಏನಿದಾರಲ್ಲ ಇವರು ತಾನು ದೇವರ ಪ್ರತಿನಿಧಿ, ದೇವರುಗಳಿಗಲ್ಲದೆ ಇನ್ಯಾರಿಗೂ ಹೊಣೆಗಾರನಲ್ಲ ಅಂತ ಹೇಳ್ತಾರೆ. ಈ ಬಲ್ಬನ್ನು ಇಲ್ತಮಸ್ನ ದಂಡನಾಯಕ ಅಥವಾ ಗುಲಾಮನಾಗಿರ್ತಾನೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ದೆಹಲಿ ಸುಲ್ತಾನರ ಕಾಲದ ಬೃಹತ್ ಉದ್ಯಮ ಯಾವುದಾಗಿತ್ತು? ಎ ಪಶುಸಂಗೋಪನೆ, ಬಿ ನೇಯ್ಗೆ, ಸಿ ವ್ಯವಸಾಯ, ಡಿ ಹೈನುಗಾರಿಕೆ. ಇದಕ್ಕೆ ಆನ್ಸರು ಬಿ ನೇಯ್ಗೆ ಆಗಿತ್ತು ಇವ್ರದ್ದು ಒಂದು ಉದ್ಯಮ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಈ ಕೆಳಗಿನ ಯಾರು ಪರ್ಷಿಯನ್ ಭಾಷೆಯ ಹೆಸರಾಂತ ಸಂಗೀತಗಾರನಾಗಿದ್ದು ತಬಲಾ, ಸಿತಾರ ಮುಂತಾದ ವಾದ್ಯಗಳನ್ನು ರೂಪಿಸಿದನು? ಎ ಅಮೀರ್ ಹಸನ್, ಬಿ ಮಹಮ್ಮದ್ ಜೈಸಿ, ಸಿ ಅಮೀರ್ ಖುಷ್ರು, ಡಿ ಕುತುಬನ್. ಇದಕ್ಕೆ ಆನ್ಸರು ಎ ಅಮೀರ್ ಹಸನ್ ಏನಿದಾರಲ್ಲ ಇವರು ಪರ್ಷಿಯಾ ಭಾಷೆಯ ಹೆಸರಾಂತ ಸಂಗೀತಗಾರನಾಗಿದ್ದು ತಬಲಾ ಆಗಿರ್ಬೋದು, ಸಿತಾರ ಆಗಿರ್ಬೋದು ಮುಂತಾದ ವಾದ್ಯಗಳನ್ನು ಇವರು ಏನು ಮಾಡ್ತಾರೆ ಅಂತ ಅಂದರೆ ರೂಪಿಸ್ತಾರೆ. ಓಕೆನಾ.
ನೆಕ್ಸ್ಟ್ ಪ್ರಶ್ನೆ ನೋಡಿ, ಯಾವ ಕವಿ ಉರ್ದುವಿನಲ್ಲಿ ಪದ್ಮಾವತ್ ಎಂಬ ಸೂಫಿ ಕಾವ್ಯ ಬರೆದನು? ನೋಡಿ ಕುಟುಂಬ ಅಂತ ಆಗಿದೆ, ಸಾರಿ, ಕುಟುಂಬ ಅಲ್ಲ, ಅದು ಕುತುಬನ್ ಆಗಬೇಕು. ನೋಡಿ ಇಲ್ಲಿ ಒಂದೇ ಒಂದು ನಿಮಿಷ ಇರಿ. ಓಕೆನಾ, ಕುತುಬನ್ ಆಗಬೇಕು, ಅದು ಕುಟುಂಬ ಆಗಿದೆ, ಸ್ಪೆಲ್ಲಿಂಗ್ ಮಿಸ್ಟೇಕು, ಸಾರಿ. ಓಕೆನಾ, ಕುತುಬನು ಮೊದಲನೇದು ಎ ಆಪ್ಷನ್ನು. ಎರಡನೇದು ರಾಯಿದಾಸ, ಸಿ ರಮಾನಂದ, ಡಿ ಮಹಮ್ಮದ್ ಜೈಸಿ. ಇದಕ್ಕೆ ಆನ್ಸರು ಮಹಮ್ಮದ್ ಜೈಸಿ ಏನಿದಾರಲ್ಲ, ಇವರು ಪದ್ಮಾವತ್ ಅನ್ನೋ ಒಂದು ಸೂಫಿ ಕಾವ್ಯವನ್ನು ಉರ್ದುವಿನಲ್ಲಿ ಬರೀತಾರೆ. ಹಾಗಾದರೆ ಈ ಕುತುಬನ್ ಏನಿದಾರಲ್ಲ, ಇವ್ರು ಬರೆದಿರುವಂಥ ಕೃತಿ ಯಾವುದು ಅಂತಂದರೆ ಅದು ಮೃಗಾವತಿ ಆಗಿರುತ್ತೆ. ಇನ್ನು ಈ ದೆಹಲಿ ಸುಲ್ತಾನರ ಚಾಪ್ಟರ್ಗೆ ಸಂಬಂಧಪಟ್ಟಂಥ ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಮೊದಲ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ ಚೌಹಾಣನಿಂದ ಡ್ಯಾಶ್ ಸೋತನು ಅಂತಂದರೆ ಮಹಮ್ಮದ್ ಗೋರಿ ಸೋಲ್ತಾನೆ. ಅಗೇನ್ ಎರಡನೇ ತರೈನ್ ಯುದ್ಧದಲ್ಲಿ ಮಹಮ್ಮದ್ ಗೋರಿಯಿಂದ ಈ ಪೃಥ್ವಿರಾಜ್ ಚೌಹಾಣ್ ಸೋತೋಗ್ತಾನೆ, ಜಯದೇವ ಮೋಸ ಮಾಡಿದ್ರಿಂದಾಗಿ. ಓಕೆನಾ, ಅಥವಾ ಜಯಚಂದ್ರ ಮೋಸ ಮಾಡಿದ್ರಿಂದಾಗಿ ಇವನು ಸೋಲೋದು. ಓಕೆ, ನೆಕ್ಸ್ಟ್ ನೋಡಿ, ಅಲಾವುದ್ದೀನ್ ಖಿಲ್ಜಿ ದೆಹಲಿಯಲ್ಲಿ ಡ್ಯಾಶ್ ಎಂಬ ಕೋಟೆಯನ್ನು ಕಟ್ಟಿಸಿದನು ಅಂತಂದರೆ ಸಿರಿ ಅನ್ನೋ ಒಂದು ಕೋಟೆಯನ್ನು ಕಟ್ತಾನೆ. ಇಬ್ರಾಹಿಂ ಲೋಧಿಯನ್ನು ಮೊದಲ ಪಾಣಿಪತ್ ಕದನದಲ್ಲಿ ಸೋಲಿಸಿದವನು ಯಾರು ಅಂತಂದರೆ ಅದು ಬಾಬರ್. ಯಾವಾಗ ಅಂತಂದರೆ 1526ರ ಮೊದಲ ಪಾಣಿಪತ್ ಕದನದಲ್ಲಿ ಸೋಲಿಸ್ತಾನೆ. ಇನ್ನು ಗುಲಾಮಿ ಸಂತತಿಯ ಸ್ಥಾಪಕ ಅಂತಂದರೆ ಕುತುಬ್ದಿನ್ ಐಬಕನ್ ಆಗಿರ್ತಾನೆ. ಓಕೆನಾ, ಇದಿಷ್ಟು ಕೂಡ ಅಹೋಮರು ಮತ್ತು ದೆಹಲಿ ಸುಲ್ತಾನರಿಗೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೋತ್ತರಗಳಾಗಿದ್ವು. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ರಾಜವಂಶಗಳ ಬಗ್ಗೆ ತಿಳ್ಕೊತಾ ಹೋಗೋಣ. ಐ ಹೋಪ್ ನಿಮಗೆ ನಾನು ಮಾಡ್ತಿರೋ ವಿಡಿಯೋಸ್ ಯೂಸ್ಫುಲ್ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ಯೂಸ್ಫುಲ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕ್ಲಾಸಸ್ನ ಕೇಳಿ ಅಂತ ಹೇಳ್ತೀನಿ. ಹಾಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು, ನೀವು ನನ್ನ ವಿಡಿಯೋನ ನೋಡಿದ್ದಕ್ಕೆ.